ಪ್ರೈವೇಟ್ ಅಂತೇಳಿ ಗೌರ್ಮೆಂಟ್ ಅಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ, ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್, ನಾವು ನೀವೆಲ್ಲ ನಮ್ಮನ್ನ ಇಷ್ಟು ಪೀಡಿಸ್ಕೊಂಡು ತಿಂತಿದ್ರಿ, ಅದೇ ನಮಗೆ ದುಡ್ಡಿದ್ರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ನಾವು ನೋಡಿಸ್ಕೊಂತಿದೀವಿ ಅಂತ ಹೇಳಿ ಅವರು ಕಣ್ಣೀರ್ ತೆಗೆದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ನನಗೊಂದು ಮನ್ಸಲ್ಲಿ ಅನಿಸ್ತು, ಇಷ್ಟೆಲ್ಲ ಅಧಿಕಾರ, ಇಷ್ಟೆಲ್ಲ ಒಂದು ಸರ್ಕಾರ, ಇವೆಲ್ಲ ನಾವು ಇಟ್ಕೊಂಡು ಒಂದು ಬಡ ಜನರಿಗೆ ಪ್ರಾಣವನ್ನು ಕಾಪಾಡಕ್ ಆಗ್ತಾ ಇಲ್ಲ, ನಮಗೆ ಈ ಅಧಿಕಾರ, ಈ ದುಡ್ಡು, ಸರ್ಕಾರದಲ್ಲಿ ದುಡ್ಡು ಇವೆಲ್ಲ ಬೇಕಾಗುತ್ತಾ ಅಂತೇಳಿ ನನ್ನ ಮನಸ್ಸಲ್ಲಿ ಒಂದು ಇದು ಬಂತು ಅಧ್ಯಕ್ಷರೇ. ಅಲ್ಲಿ ಇನ್ನೊಂದು, ನಾವು ಮೆಡಿಸಿನ್ಸ್ ಆಗಿರ್ಬೋದು, ಮೆಡಿಸಿನ್ಸ್ಗೋಸ್ಕರ ಪ್ರತಿ ವರ್ಷ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸಿನ್ಸ್ ಅನ್ನು ಬಿಮ್ಸ್ ಅಲ್ಲಿ ತಗೊಂತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದ್ರೆ ನಾನು ವಿಸಿಟ್ಗೆ ಹೋದಂತ ಸಮಯದಲ್ಲಿ ಪ್ರತಿಯೊಬ್ಬರು, ನಾನು 20 ಜನರಿಂದ 30 ಜನರಿಗೆ ಪ್ರತಿಯೊಬ್ಬರು ಕೇಳಿದಾಗೂ ನನಗೆ ಹೊರಗೆ ಮೆಡಿಸಿನ್ ಅನ್ನು ಬರ್ಕೊಟ್ಟಿದ್ದಾರೆ, ಇಷ್ಟು ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು, ಒಂದು ಇಂಜೆಕ್ಷನ್ 3,000 4,000 ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತಾನ, ನನ್ನ ಸಂಬಳನೇ ಪ್ರತಿ ತಿಂಗಳು 10,000 ರೂಪಾಯಿ ಇದೆ, ನಾನು ಹೆಂಗ್ ಕೊಂಡ್ಕೋಬೇಕು, ನಾನು ಹೆಂಗ್ ಬದುಕಿಸ್ಬೇಕಂತೇಳಿ